ವಾಟಾಳ್ಗೆ ಅಪಮಾನ. ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ಬಂಧನಕ್ಕೆ ತೀವ್ರ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು ವಾಟಾಳ್ ನಾಗರಾಜ್ ಅವರು, ಆದರೆ ಹೋರಾಟ ಮಾಡಿಲ್ಲ, ಏನೂ ಇಲ್ಲ. ಅದಕ್ಕೂ ಮುನ್ನವೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ರು. ಇವತ್ತು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ಬಂಧನಕ್ಕೆ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಕರ್ನಾಟಕ ಬಂದ್ ಮಾಡೇ ಮಾಡ್ತೀನಿ ಅಂತ ಕರೆ ಕೊಟ್ಟಿದ್ರು, ಆದರೆ ಹೋರಾಟಕ್ಕೂ ಮುನ್ನವೇ ವಾಟಾಳ್ ಅವರನ್ನ ವಶಕ್ಕೆ ಪಡೆದಿದ್ರು. ವಾಟಾಳ್ ನಿವಾಸದಲ್ಲೇ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಇವತ್ತು ಪೊಲೀಸರು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ವಾಟಾಳ್ ನಾಗರಾಜ್ ಅವರ ನಿವಾಸದಿಂದ ಅವರನ್ನ ಪೊಲೀಸರು ಕರ್ಕೊಂಡು ಹೋದ್ರು. ನಿವಾಸದಿಂದ ಹೊರ ಬರ್ತಿದ್ದಂತೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಭಾರಿ ಚರ್ಚಿತವಾಗಿರುವಂತ ವಿಚಾರ ಇದು. ವಾಟಾಳ್ ನಾಗರಾಜ್ ಕನ್ನಡ ಪರ ಹೋರಾಟಗಾರರಲ್ಲಿ ಮೊದಲಿಗೆ ನೆನಪು ಬರೋದೇ ಅದು ವಾಟಾಳ್ ನಾಗರಾಜ್ ಅವರು. ಕನ್ನಡ, ಬಂಧು, ನೆಲ, ಜಲ, ಭಾಷೆ, ಮಹದಾಯಿ, ಕಾವೇರಿ, ಹೀಗೆ ಕನ್ನಡಿಗರ ಪರವಾಗಿನೇ ಸದಾ ಪ್ರತಿಬಾರಿ ಧ್ವನಿ ಎತ್ತುವಂತ ನಾಯಕ. ಕಾವೇರಿ ವಿಚಾರವನ್ನ ಮುಂದಿಟ್ಕೊಂಡು, ಮೇಕೆದಾಟು ಯೋಜನೆಗಳನ್ನ ಮುಂದಿಟ್ಕೊಂಡು ಕನ್ನಡಕ್ಕೆ ಅನ್ಯಾಯ ಆಗ್ತಿದೆ, ಕನ್ನಡಿಗರಿಗೆ ಜಲಾಘಾತಗಳಾಗ್ತಿದೆ, ಹಾಗಾಗಿ ನಾವು ಇದನ್ನ ಖಂಡಿಸ್ತೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ, ನಮ್ಮ ಸಮಸ್ಯೆಗಳನ್ನ ನೀವು ಆಲಿಸಬೇಕು ಅಂತ ಪ್ರತಿಭಟನೆಗೆ, ಅದರಲ್ಲೂ ಕೂಡ ಅಖಂಡ ಕರ್ನಾಟಕ ಬಂದ್ಗೆ ಒಂದು ಕರೆ ಕೊಟ್ಟಿದ್ರು. ಒಂದಿಷ್ಟು ಸಂಘ ಸಂಸ್ಥೆಗಳು ಪ್ರತಿಭಟನೆಯಿಂದ ಒಂದು ಹೆಜ್ಜೆ ಹಿಂದಿಟ್ಟು ಬಂದಿಗೆ ನಮ್ಮ ನೈತಿಕ ಬೆಂಬಲ ಇರುತ್ತೆ, ಆದರೆ ಯಥಾಸ್ಥಿತಿಯಲ್ಲೇ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಓಪನ್ ಆಗಿರುತ್ತೆ ಅಂತ ಸೂಚನೆ ಕೊಟ್ಟಿದ್ರು. ಆದರೆ ವಾಟಾಳ್ ನಾಗರಾಜ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅನ್ನೋ ಮಾತುಗಳನ್ನ ಕರವೇ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮಾಡಿದ್ರು. ಇವತ್ತು ಬೆಳಿಗ್ಗೆ ವಾಟಾಳ್ ನಾಗರಾಜ್ ಅವರು ಇನ್ನೇನು ಅವರ ಒಕ್ಕೂಟದ ಮೂಲಕವಾಗಿ ಹೋರಾಟಕ್ಕೆ ಹೋಗಬೇಕು ಅಂತ ಸಿದ್ಧರಾಗಿ ಮನೆಯಲ್ಲೇ ಇದ್ರು. ಮನೆಯ ಕಾಂಪೌಂಡ್ ಆಚೆ ಬಂದು ಕೂಡ ಹೋರಾಟ ಮಾಡಿರಲಿಲ್ಲ. ವಾಟಾಳ್ ನಾಗರಾಜ್ ಅವರು ಡಾಲರ್ಸ್ ಕಾಲೋನಿಯಲ್ಲಿರುವಂತ ಅವರ ಮನೆಯಲ್ಲೇ ಇರುವ ಸಂದರ್ಭದಲ್ಲಿ ಇವತ್ತು ಪೊಲೀಸರು ಬರ್ತಾರೆ. ಬೆಳ್ಳಂಬೆಳಗ್ಗೆನೆ ಬಂದಂತ ಪೊಲೀಸರು ಅವರನ್ನ ಯಾವ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು, ಅವ್ರನ್ನ ವಶಕ್ಕೆ ಪಡೆದ್ರು ಅನ್ನೋ ದೃಶ್ಯ ಕೂಡ ನಾವು ನೋಡಬಹುದು. ಅವ್ರಿಗೆ ಮಾತನಾಡೋ ಅವಕಾಶ ಕೂಡ ಸಿಗಲ್ಲ. ಮಾಧ್ಯಮ ಪ್ರತಿನಿಧಿಗಳು ಅವ್ರನ್ನ ಕೇಳ್ತಾರೆ, ಈ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಅಂತಂದ್ರೆ ಲೋಗೋಗಳನ್ನ ಕಿತ್ತು ಹಾಕಿ ಪೊಲೀಸರು ಏನೋ ಮಾಡ್ಬಿಡ್ತಾರೆ ವಾಟಾಳ್ ನಾಗರಾಜ್ ಅವರಂತ ತರಾತುರಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಬಾಯಿಗೆ ಇವತ್ತು ಪ್ಲಾಸ್ಟರ್ ಎಲ್ಲ ಹಾಕೊಂಡು ಕೂತ್ಕೊಂಡ್ರು ಅವರು. ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ ಅಂತಾದ್ರೆ ಒಂದು ರೀತಿ ಒತ್ತಾಯ ರೀತಿಯಲ್ಲಿ. ನೋಡಿ, ವಾಟಾಳ್ ನಾಗರಾಜ್ ಅವರ ಮೇಲೆ ಇಡೀ ರಾಜ್ಯಕ್ಕೆ ಗೌರವ ಇದೆ. ರಾಜಕಾರಣಿಯಾಗಿ ಸೇವೆ ಸಲ್ಲಿಸಿದ್ರು, ಜನರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಂಥ ನಾಯಕನನ್ನ ಇವತ್ತು ಕರ್ನಾಟಕ ಬಂದ್ ಮಾಡ್ತಿರೋದು ಅವ್ರು ಯಾವುದೋ ಕ್ರಾಂತಿಕಾರಿಯ ಬಂದ್ ಅಲ್ವೇ ಅಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದವರನ್ನ ಇವತ್ತು ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಪ್ರತಿಭಟನೆಗೂ ಮುನ್ನವೇ ಅವರನ್ನ ವಶಕ್ಕೆ ಪಡೆದಿರೋದಕ್ಕೆ ಈಗ ಆಕ್ರೋಶಗಳು ಹೆಚ್ಚಾಗ್ತಿದೆ. ಸರ್ಕಾರದ ನಡೆಗೆ, ಪೊಲೀಸರ ನಡೆಗೆ ಹಲವು ಸಂಘಟನೆಗಳು ಅಸಮಾಧಾನ ಹೊರಗಾಗ್ತಿದ್ದಾರೆ. ಒಬ್ಬ ಹಿರಿಯ ಹೋರಾಟಗಾರರನ್ನ ನಡೆಸಿಕೊಳ್ಳುವ ಪರಿಣಾಮ ಇದು. ಒಬ್ಬ ಹೋರಾಟಗಾರನಿಗೆ ಕೊಡುವಂತ ಗೌರವ ಇದೇನಾ ಅಂತ ಕೇಳ್ತಿದ್ದಾರೆ. ಪ್ರತಿಭಟನೆ ಮಾಡಿಲ್ಲ, ಆಗಲೇ ವಶಕ್ಕೆ ಪಡೆದ್ರೆ ಹೆಂಗೆ? ಕಾವೇರಿಗಾಗಿ ಹೋರಾಟ ಮಾಡೋದು ತಪ್ಪಾ ಅಂತ ಕೇಳ್ತಿದ್ದಾರೆ. ಸರ್ಕಾರ ಉತ್ತರ ಕೊಡಬೇಕು. ಕನ್ನಡಕ್ಕಾಗಿ ಹೋರಾಟ ಮಾಡೋದು ನಿಮಗೂ ಬೇಡವಾ? ಸಂಘಟನೆಯವರು, ಕನ್ನಡಿಗರು ನಾವು ಕೂಡ ಕೇಳ್ತಿದ್ದೀವಿ ಮಾಧ್ಯಮವಾಗಿ. ಕನ್ನಡ ಪರವಾಗಿ ಇವತ್ತು ಶಾಂತಿಯುತವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ವಾಟಾಳ್ ನಾಗರಾಜ್ ಮತ್ತು ಅವರ ಇಡೀ ಹೋರಾಟಗಾರರ ಒಂದು ಒಕ್ಕೂಟ ಏನಿದೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಶಾಂತಿಯುತವಾದಂಥ ಹೋರಾಟಕ್ಕೆ ಅವರು ಪ್ಲಾನ್ ಆಗಿದ್ದು. ಟಯರಿಗೆ ಬೆಂಕಿ ಹಚ್ಚುತ್ತೀನಿ, ಅಲ್ಲೆಲ್ಲೋ ಮುತ್ತಿಗೆ ಹಾಕ್ತೀನಿ, ಆಸ್ತಿ ಪಾಸ್ತಿಗಳಿಗೆ ನಾಶ ಮಾಡ್ತೀನಿ ಅನ್ನೋ ಹೋರಾಟ ಇವ್ರದ್ದು ಅಲ್ವೇ ಅಲ್ಲ. ಶಾಂತಿಯುತವಾಗಿ ವಿಭಿನ್ನ ರೀತಿಯಲ್ಲಿ ಹೋರಾಟ ಮಾಡುವಂಥವರು ವಾಟಾಳ್ ನಾಗರಾಜ್ ಇವತ್ತು ಮನೆಯಲ್ಲೇ ಇದ್ರು, ಇನ್ನೇನು ಹೊರಗೆ ಹೊರಡ್ತಾ ಇದ್ರು. ಆ ಸಂದರ್ಭದಲ್ಲೇ ಪ್ರತಿಭಟನೆ ಮಾಡುವ ಮುನ್ನವೇ ಅವರ ಪ್ರತಿಭಟನೆಯನ್ನ ಹತ್ತಿಕ್ಕಿದ್ದಾರೆ. ಅಂದ್ರೆ ಒಬ್ಬ ಹಿರಿಯ ಹೋರಾಟಗಾರರನ್ನ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕಂತಂದ್ರೆ ಕನ್ನಡ ಪರವಾಗಿ ಧ್ವನಿ ಎತ್ತುತ್ತಾ ಇರೋದು ವೈಯಕ್ತಿಕ ವಿಚಾರಕ್ಕಲ್ಲ, ಇನ್ಯಾವುದೋ ಲಾಭಕ್ಕಲ್ಲ. ಒಬ್ಬ ಹಿರಿಯ ನಾಯಕ ಅವರನ್ನ ಈ ರೀತಿಯಾಗಿ ಯಾಕೆ ನಡೆಸ್ಕೊಳ್ತಾರೆ? ನೋಡಿ, ವಾಟಾಳ್ ನಾಗರಾಜ್ ಅವರು ಇಂದು ನಿನ್ನೆಯ ಕಥೆಯಲ್ಲ. ಕನ್ನಡಕ್ಕೋಸ್ಕರ ನಾಡು ನುಡಿ ವಿಚಾರವಾಗಿ ಹೋರಾಟ ಮಾಡಿದ್ರು. ಈ 1961 ಸಂದರ್ಭದಲ್ಲಿ ಒಂದು ಪರಿಸ್ಥಿತಿ ನೆನಪು ಮಾಡ್ಕೋಬೇಕು. ಈ ಹಿಂದಿ ಚಿತ್ರಗಳ ಹಾವಳಿ ಹೆಚ್ಚಾದಾಗ, ಹೋರಾಟ ಮಾಡಿದಾಗ ಇದೇ ಪೊಲೀಸರು ಅವ್ರಿಗೆ ಹೊಡೆದಿದ್ರು, ನಮ್ಮ ರಾಜ್ಯದ ಪೊಲೀಸರು ಅವ್ರಿಗೆ ಹೊಡೆದಿದ್ರು. ಆಗ್ಲೇ ಹೇಳ್ತಾರೆ, ಯಾವಾಗ ನನಗೆ ಹೊಡೆದ್ರಲ್ಲ ಅವತ್ತೇ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ, ಬೂಟೇಟಿನ ನಾನು ಹೊಡೆತವನ್ನ ತಿಂದಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಅಂತ ಒಬ್ಬ ಹೋರಾಟಗಾರರನ್ನ ಇವತ್ತು ಈ ರೀತಿಯಾಗಿ ಬಲವತ್ತದಿಂದ ಎಳ್ಕೊಂಡು ಹೋಗ್ತಿದ್ದಾರೆ. ನೋಡಿ, ವಾಟಾಳ್ ನಾಗರಾಜ್ ಅವರು ಹೋರಾಟಕ್ಕೋಸ್ಕರನೇ ಅವರ ಹೆಸರಿರೋದು. ಹುಟ್ಟು ಹೋರಾಟಗಾರ, ಬಂದು ಮಾಡ್ತಾರೆ. ಯಾವುದೋ ರಾಜಕೀಯ ಲಾಭಕ್ಕೋಸ್ಕರ ಹೋರಾಟ ಮಾಡೋ ಯಾವುದೋ ಒಬ್ಬ ಹೋರಾಟಗಾರ ಇವರು ಅಲ್ವೇ ಅಲ್ಲ.
ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಸರ್ಕಾರ ಯಾಕೆ ಹೀಗೆ ಮಾಡ್ತು? ವಾಟಾಳ್ ನಾಗರಾಜ್ ಅವರು ಕನ್ನಡ ಪರವಾಗಿ ಕನ್ನಡಿಗರಿಗಾಗ್ತಿರುವಂತಹ ಅನ್ಯಾಯ, ಕಾವೇರಿ ವಿಚಾರದ ನಿರ್ಧಾರಗಳು ಇವೆಲ್ಲದರ ಬಗ್ಗೆ ಪ್ರಶ್ನೆ ಮಾಡಿ ಬೀದಿಗಿಳಿದಿದ್ದು. ಬಲವಂತವಾಗಿನೋ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿನೋ ಅಥವಾ ಯಾವುದೋ ಹುಡುಗರನ್ನ ಕಟ್ಕೊಂಡು ಗಲಾಟೆ ಮಾಡಿದವರಲ್ಲ. ವಾಟಾಳ್ ನಾಗರಾಜ್ ಅತ್ಯಂತ ಹಿರಿಯರು, ಪ್ರಮುಖ ಹೋರಾಟಗಾರರಾಗಿ ಗುರುತಿಸಿಕೊಳ್ತಾರೆ. ಹಿಂದೆ ಅವರು ಶಾಸಕರಾಗಿಯೂ ಕೂಡ ಸೇವೆ ಸಲ್ಲಿಸಿದಂಥವರು. ವಾಟಾಳ್ ನಾಗರಾಜ್ ಅವರನ್ನ ಇವತ್ತು ವಶಪಡಿಸಿಕೊಂಡಿರೋ ವಿಚಾರ ಇದೆಯಲ್ಲ, ನಿಜಕ್ಕೂ ಖಂಡನೀಯ. ಅತ್ಯಂತ ಹಿರಿಯ ನಾಯಕ, ಪ್ರಮುಖ ಹೋರಾಟಗಾರ, ಚಿಕ್ಕಪೇಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಆಗಿದ್ರು. ಹಿಂದೆ 1967ರಲ್ಲಿ ಚಿಕ್ಕಪೇಟೆಯಿಂದ ಮೊದಲ ಬಾರಿಗೆ ಶಾಸಕರಾಗಿ ಗೆದ್ದಿದ್ರು. 1989, 94, 2004ರಲ್ಲೂ ಕೂಡ ಚಾಮರಾಜನಗರ ಕ್ಷೇತ್ರದಿಂದ ಗೆದ್ದಿದ್ರು. ಒಟ್ಟು 5 ಬಾರಿಗೆ ಶಾಸಕರಾಗಿ ಗೆದ್ದಿರುವಂತಹ ಒಬ್ಬ ನಾಯಕ. 60ರ ದಶಕದಲ್ಲೇ ಪಾಲಿಕೆಯ ಸದಸ್ಯನಾಗಿ ವಾಟಾಳ್ ನಾಗರಾಜ್ ಅವರು ಸೇವೆ ಮಾಡಿದ್ರು. ಕಾವೇರಿ ನೀರು ಹಂಚಿಕೆ, ಕಳಸಾ ಬಂಡೂರಿ, ಮಹದಾಯಿ ಯೋಜನೆ, ಮೇಕೆದಾಟು ಯೋಜನೆಯ ಜಾರಿಗೆ ನಿರಂತರ ಹೋರಾಟ ಮಾಡುವಂತಹ ಒಬ್ಬ ಮಹಾ ವ್ಯಕ್ತಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಸಾರ್ವಭೌಮತ್ವಕ್ಕೋಸ್ಕರ ಸದಾ ಮುಂಚೂಣಿಯಲ್ಲಿ ಧ್ವನಿಯನ್ನ ಎತ್ತುವಂತ ಹೋರಾಟಗಾರ ಯಾರು ಕೇಳಿದ್ರೆ ಅದು ವಾಟಾಳ್ ನಾಗರಾಜ್. ಕೇವಲ ಕನ್ನಡ ಹೋರಾಟ ಅಷ್ಟೇಗೆಲ್ಲ. ಈ ಹಿಂದೆ ಆ ದಿನಗಳನ್ನು ನೆನಪಿಸಿಕೊಳ್ಳೋದಾದ್ರೆ ಚಿಕ್ಕಪೇಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ರು. 1967ರಲ್ಲಿ ಮೊದಲ ಬಾರಿ ಅವರು ಗೆದ್ದಂಥವ್ರು. ನಂತರದಲ್ಲಿ ಮತ್ತೆ 1989, 94, 2004ರಲ್ಲೆಲ್ಲ ಚಾಮರಾಜನಗರ ಕ್ಷೇತ್ರದ ಶಾಸಕರಾಗಿದ್ದಾರೆ. 5 ಬಾರಿ ಚುನಾಯಿತರಾಗಿ ಗೆದ್ದಂಥವರು. ಅವರ ಹೋರಾಟ ಅವರ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ಅವರ ಕನ್ನಡ ಪರ ಒಕ್ಕೂಟಗಳ ಮೂಲಕವಾಗಿ, ಸಂಘಟನೆಗಳ ಮೂಲಕವಾಗಿ ಕನ್ನಡಕ್ಕೋಸ್ಕರ ಈ ಕಾವೇರಿ ನದಿ ವಿಚಾರವಾಗಿ ಹೋರಾಟ ಮಾಡ್ತಿರೋದು. ಏನ್ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡಿಕೊಂಡು ಸರ್ಕಾರದ ವಿಚಾರವಾಗಿ ಹೋರಾಟ ಮಾಡ್ತಿರೋದಲ್ಲ, ಇಡೀ ನಾಡಿಗೋಸ್ಕರ ಹೋರಾಟಕ್ಕೆ ಮುಂದಾಗಿರೋದು. ಮೇಕೆದಾಟು ಜಾರಿಯಾಗಲಿ ಅಂತ ಪ್ರತಿನಿತ್ಯ ಹೋರಾಟ ಮಾಡ್ತಾರೆ. ಕಳಸಾ ಬಂಡೂರಿ, ಈ ನದಿ ಹಂಚಿಕೆ ವಿಚಾರ, ನೀರಿಗೆ ವಿಚಾರಗೋಸ್ಕರ, ನಮ್ಮ ಭಾಷೆಗೋಸ್ಕರ ಹೋರಾಟ ಮಾಡುವಂಥ ಒಬ್ಬ ನಾಯಕ. ಆದರೆ ಇವತ್ತು ಪ್ರತಿಭಟನೆ ಮಾಡಿಲ್ಲ. ಅವರೆಲ್ಲೋ ಬೀದಿಗಿಳಿದಿದ್ರು, ಹೋರಾಟ ಮಾಡ್ತಿದ್ರು. ಬೆಂಗಳೂರು ಜನರಿಗೆ ಸಮಸ್ಯೆ ಆಯಿತು, ಈ ನಿಟ್ಟಿನಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡ್ರು ಅಂತಂದರೆ ಯಾರೂ ಕೂಡ ಮಾತನಾಡುವುದಿಲ್ಲ. ಯಾಕಂತಂದರೆ ಈ ಹಿಂದೆ ಕೂಡ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆ ಮಾಡಿದಾಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ರು, ನಂತರ ಅವ್ರನ್ನ ಬಿಟ್ಕೊಳ್ಸೋ ಕೆಲಸ ಮಾಡ್ತಾರೆ. ಇದೊಂದು ಸಹಜ ಪ್ರಕ್ರಿಯೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಬೀದಿಲಿ ಹೋರಾಟ ಮಾಡ್ತೀನಿ ಅಂದ್ರೆ ಅನುಮತಿ ಇಲ್ಲ. ಈಗಾಗಲೇ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಿಗದಿತ ಪ್ರದೇಶ ಇದೆ, ಅಲ್ಲಿ ಯಾರು ಹೆಂಗ್ ಬೇಕಾದ್ರೂ ಪ್ರತಿಭಟನೆ ಮಾಡ್ಕೋಬಹುದು ಶಾಂತಿಯುತವಾಗಿ. ವಾಟಾಳ್ ನಾಗರಾಜ್ ಅಂತ ಹಿರಿಯ ನಾಯಕರು ಕೂಡ ಅದೇ ಹಾದಿಯಲ್ಲೇ ಇದ್ದವರು. ನೋಡಿ, ಮನವೊಲಿಸುವ ಕಾರ್ಯ ಬಿಟ್ಟು ವಶಕ್ಕೆ ಪಡೆದಿರುವಂತಹ ಕಾರ್ಯ ಇದೆಯಲ್ಲ, ಇದನ್ನ ಒಪ್ಪೋದಕ್ಕಾಗೋದಿಲ್ಲ. ಒಬ್ಬ ಹೋರಾಟಗಾರನ ಹಕ್ಕು ಕಿತ್ಕೊಳ್ತಾ ನಮ್ಮ ರಾಜ್ಯ ಸರ್ಕಾರ ಅದ. ಮನವೊಲಿಕೆ ಮಾಡದೆ ಏಕಾಏಕಿಯಾಗಿ ಮನೆಗೆ ನುಗ್ಗಿ ಇವರು ಬಂಧಿಸ್ತಾರಂತಂದ್ರೆ ಒಬ್ಬ ಹೋರಾಟಗಾರರನ್ನ ನಡೆಸಿಕೊಂಡ ರೀತಿ ಇದು ಸರಿನಾ? ಕನ್ನಡ ಪರ ಹೋರಾಟಗಾರರಿಗೆ ಅಪಮಾನ ಮಾಡ್ದಂಗಾಯ್ತಲ್ವಾ ಇದು? ಬಾಯಿಗೆ ಟೇಪ್ ಹಾಕೊಂಡವರ ಆಕ್ರೋಶವನ್ನ ಹೊರಗಾಕಿದ್ರು. ನೋಡಿ, ವಾಟಾಳ್ ನಾಗರಾಜ್ ಅವರ ಪರಿ ನೋಡಿ. ರಾಜ್ಯ ಸರ್ಕಾರ, ಪೊಲೀಸರ ನಡೆಗೆ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ವಾಟಾಳ್ ನಾಗರಾಜ್ ಅವರು ಹೋರಾಟ ಮಾಡುವ ರೀತಿ ಇದೆಯಲ್ಲ, ಇದು ಬಹಳ ವಿಭಿನ್ನ ಆಯಿತು. ಇವತ್ತು ಬಾಯಿಗೆ ಆ ಟೇಪ್ಗಳನ್ನು ಹಚ್ಕೊಂತಾರೆ, ಕ್ರಾಸ್ ಮಾರ್ಕಲ್ಲಿ ಏನು ಮಾತನಾಡೋದಿಲ್ಲ. ಇಡೀ ನಾಡಿನ ಜನ ನೋಡ್ತಿದ್ದಾರೆ ಅನ್ನೋ ಸಂದೇಶವೇ ಸಾರ್ತಾ ಇತ್ತು. ಪೊಲೀಸರು ಇವ್ರನ್ನ ವಶಪಡಿಸ್ಕೊಳ್ಳೋಕ್ಕೂ ಮುನ್ನ ಪೊಲೀಸರ ಬಳಿ ಆಪ್ಷನ್ ಇತ್ತು. ಹಿರಿಯ ಹೋರಾಟಗಾರ, ಅವ್ರ ಮೇಲೆ ಇವತ್ತು ಕೇಸಸ್ಗಳಿರ್ಬೋದು. ವಾಟಾಳ್ ನಾಗರಾಜ್ ಅವ್ರ ಮೇಲೆ ಆ ಕೇಸ್ಗಳು ಯಾವುದೋ ಕ್ರಿಮಿನಲ್ ಕೇಸಸ್ಗಳಲ್ಲ, ಭಾಷೆ ವಿಚಾರವಾಗಿ ಹೋರಾಟ ಮಾಡಿದಾಗ ಪೊಲೀಸರೇ ಹಾಕಿರುವಂಥ ಕೇಸಸ್ಗಳಿರ್ಬೋದು. ಅಷ್ಟರ ಮಟ್ಟಿಗೆ ನಾಡು ನುಡಿಗೋಸ್ಕರ ಇರುವ ಹೋರಾಟಗಾರರನ್ನ, ಒಬ್ಬ ಹಿರಿಯರನ್ನ, ಒಬ್ಬ ರಾಜಕಾರಣಿಯಾಗಿ ಗುರುತಿಸ್ಕೊಂಡಿರೋರನ್ನ, ಇಡೀ ನಾಡಿಗೆ ನಾಡೆ ಕೊಂಡಾಡುವಂಥ ವ್ಯಕ್ತಿಯನ್ನ ದಿಢೀರಂತ ಬರ್ತಾರೆ, ಕೈ ಹಿಳ್ಕೊಂತಾರೆ, ಎಳ್ಕೊಂಡು ಹೋಗ್ತಾರೆ. ನೋಡಿ, ಪೊಲೀಸರ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಿದೆ. ಕನ್ನಡ ಪರವಾಗಿ ಧ್ವನಿ ಎತ್ತಬಾರ್ದ, ಸರ್ಕಾರವನ್ನು ಪ್ರಶ್ನೆ ಮಾಡಬಾರ್ದ, ತಮಿಳುನಾಡಿಗೆ ಬೈಬಾರ್ದ, ತಮಿಳುನಾಡಿನ ನಡೆ, CWRCಯ ಈ ಆದೇಶಗಳು, ಸರ್ಕಾರ ಸರಿಯಾಗಿ ವಾದ ಮಾಡ್ತಿಲ್ಲ ಅನ್ನೋ ಅಂಶವನ್ನ ವಾಟಾಳ್ ನಾಗರಾಜ್ ಅವರು ಪ್ರಸ್ತಾಪ ಮಾಡ್ತಾರೆ ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಲ್ಲಾದ್ರೂ ಭಯ ಆಗ್ಬಿಡ್ತಾ ಅಂತ.
ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಹೆದರ್ಕೊಂಡ್ರೇನೋ ಅನ್ಸುತ್ತವರು ವಾಟಾಳ್ ನಾಗರಾಜ್ ಹೋರಾಟ ಮಾಡಿಬಿಡ್ತಾರೆ ಅಂತ. ಅವ್ರನ್ನ ಬಂದು ಗೌರವಯುತವಾಗಿ ಮಾತನಾಡಿಸಿ ಅವ್ರು ಹೋರಾಟಕ್ಕೆ ಹೋಗಬೇಡಿ, ಶಾಂತ ರೀತಿಯಾಗಿರಿ ಸರ್, ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಮ್ಗೆ ಕಷ್ಟ ಆಗುತ್ತೆ ಅಂತ ಪೊಲೀಸರು ಕೇಳ್ಕೊಳ್ಬೋದಿತ್ತು, ಮನವೊಲಿಸ್ಬೋದಿತ್ತು. ಹಿರಿಯ ಹೋರಾಟಗಾರ ಇವರು. ನೋಡಿ, ಇವತ್ತು ಇವ್ರನ್ನ ಬಂಧಿಸುವಂತ ನಿಟ್ಟಿನ ವಿಚಾರವಾಗಿನೇ ಅನೇಕ ಸಾರ್ವಜನಿಕರು, ಹೋರಾಟಗಾರರೆಲ್ಲರೂ ಕೂಡ ಅಸಮಾಧಾನ ಹೊರಗಾಕಿದ್ದಾರೆ. ಏನೇನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಇದು ದೊಡ್ಡ ಮೋಸ. ಹೆಂಗೆ ಅಂದರೆ, ಅವತ್ತು ಸಾಹೇಬರು ಮೈಸೂರು ಬ್ಯಾಂಕ್ ಹತ್ರ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಎಲ್ಲರೂ ನಾವು ಬೆಂಬಲ ಕೊಡ್ತೀವಿ, ಕರ್ನಾಟಕ ಬಂದ್ ಮಾಡೋಣ ಅಂತ ಹೇಳಿದ್ದು ಸತ್ಯ. ಅದನ್ನು ಹೇಳಿ ಉರ್ದುಂಬಿಸಿ ನಾವು ಬಂದ್ ಮಾಡೋಣ ಕಾವೇರಿ ಬಗ್ಗೆ ಅಂತ ಹೇಳಿದಾಗ ಅದಕ್ಕೆ ಸಾಹೇಬರು ಒಪ್ಪಿಗೆನ ಕೊಟ್ಟರು. ಆದರೆ ಸಾಹೇಬರು ಕಾವೇರಿ ಒಂದನ್ನೇ ಅವರು ಇಟ್ಕೊಂಡು ಮನಸ್ಸಲ್ಲಿ ಹೋರಾಟ ಮಾಡಲಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟು ಯೋಜನೆ ಆಗಬೇಕು, ಮತ್ತು ಮಹದಾಯಿ, ಮತ್ತು ಕಾವೇರಿ ಹೋರಾಟ, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲದಂತೆ ಆಗಿರೋದು, ಇನ್ನೂ ಸುಮಾರು ಒಂದು 10-17 ಇದೆ ಮೇಡಮ್. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ ಸಾಹೇಬರು ಹೋರಾಟಕ್ಕೆ ಇಳಿದ್ರು. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಕ್ಕೇನೆ ಅವರು ಕರ್ನಾಟಕ ಬಂದ್ ಮಾಡೋಣ ಅಂತ ಹೇಳಿ ಈ ಆಗಸ್ಟ್ 13ನ ಅವರು ನಿಗದಿಪಡಿಸಿದ್ರು. ಆದರೆ ಯಾಕೆ ಅವರು ಹಿಂದೆ ಸರಿದ್ರು ಅಂತ ಅಂದರೆ, ಅವ್ರಲ್ಲಿ ಬಂದಂಥ ಪ್ರಶ್ನೆ ಏನು ಅಂದರೆ, ಕಾವೇರಿ ನೀರು ತುಂಬಿದೆ, ನೈತಿಕವಾದಂಥ ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸಾಹೇಬ್ರು ಏನು ಹೇಳಿದ್ರು ಅಂದರೆ, ಕಾವೇರಿ ಒಂದೇ ಅಲ್ಲ, ಕಬಿನಿ ತುಂಬಿರೋದು, ಕಾವೇರಿ ತುಂಬಿಲ್ಲ. ಬಿಡ್ತಾ ಇಲ್ಲ ಸರ್. ಪೊಲೀಸ್ ಸ್ಟೇಷನ್ನು ಇರೋದು, ಅವರು ಇದು ಜೈಲ್ ಥರ, ಇದು ನೀವು ಒಳಗೆ ಹೋಗಂಗಿಲ್ಲ, ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಜೈಲ್ ಅಲ್ಲಲ್ಲ ಸರ್, ನೋಡೋಕ್ಕೆ ಹೋಗ್ಬಾರ್ದು ಅಂತ ಹೇಳೋಕ್ಕೆ ಪೊಲೀಸ್ ಸ್ಟೇಷನ್ ತಾನೇ. ನಮಗೂ ನೋಡೋಕ್ಕೆ, ನಮಗೆ ಅಭಿಮಾನಿಗಳಿಗೆ ಆಗಲಿ ಮಹಿಳಾಧ್ಯಕ್ಷರಿಗೆ ಅವಕಾಶ ಮಾಡಿಕೊಡ್ಬೇಕು ಸರ್. ನೋಡೋಕ್ಕೆ ಬಂದಿದ್ದೀವಿ, ನೋಡೋಕ್ಕೆ ಬಿಡ್ತಾ ಇಲ್ಲ. ಈಗ ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಇದು ಜೈಲ್ ಥರ ಅಮ್ಮ, ಇದು ಪೊಲೀಸ್ ಸ್ಟೇಷನ್ ಥರ ನಾವು ಅನ್ಕೋಬಾರ್ದು, ನಾವು ಬಿಡಲ್ಲ, ಇನ್ನೂ ಒಂದು 3-4 ಅವರ್ ಆಗುತ್ತೆ, ಆಮೇಲೆ ಬಂದು ನೋಡಿ ಅಂತ ಹೇಳ್ತಾ ಇದ್ದಾರೆ ಸರ್. ಇಷ್ಟು ಸಮಯದಿಂದ ಕಾಯ್ತಾ ಇದ್ದೀರಾ? ನಾವು ಒಂದು 2-3 ಅವರಿಂದ ಕಾಯ್ತಾ ಇದ್ದೀವಿ ಸರ್. ನಾವು ಅವ್ರ ಜೊತೆಗೆ ಬರಬೇಕಾಗಿತ್ತು, ಆಮೇಲೆ ಹೋಗ್ಬೋದು ಅಂತಂದ್ರು, ನಾವು ಆಮೇಲೆ ಬಂದ್ವಿ. ಆಮೇಲೆ ಬಂದರೆ ಇಲ್ಲಿ ತಡೆ ಹಿಡಿದಿದ್ದಾರೆ ಸರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.